ಕಳೆದೊಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆ. ಸೊ ಇದು ನಾನು ಪಾರ್ಟ್ 2. ಅಂದರೆ ಇದನ್ನು ಈಗ ನಾನು ತುಪ್ಪಕ್ಕಾಗಿ ನಾನು ಇದನ್ನು ರೆಡಿ ಮಾಡಬೇಕಾಗತ್ತೆ. ಈಗ ನಾನು ಜೇನು ಪೆಟ್ಟಿಗೆ ಇಲ್ಲದೆ ಅಷ್ಟು ಈಸಿಯಾಗಿಲ್ಲ ಅಂತ ಇಲ್ಲಿ ನೋಡ್ಬೋದು. ನಾನು ಇದನ್ನು ಈಗ ಡಿವೈಡ್ ಮಾಡಿಲ್ಲ. ಸೊ ನೋಡಿ ಯಾವ ರೀತಿ ಇದು ಈಗ ಕಟ್ಟಿದೆ ನೋಡಿ, ಅದರ ಪಟ್ಟ ಅಂತ ಹೇಳ್ತಾರೆ ತುಳುವಿನಲ್ಲಿ. ಸೊ ಅದನ್ನು ನೋಡಿ ವೈಟ್ ಕಲರ್ ಕಾಂತ ನೋಡಿ ಯಾವ ರೀತಿ, ಅಂದರೆ ಅದಕ್ಕೆ ಆಕಾರ ಇಲ್ಲ, ಯಾವ ಟೈಪ್ ಈ ಥರ ಕಟ್ಟಿದರೆ ಅದು ನಮಗೆ ತುಪ್ಪ ತೆಗೆಯುವ ಟೈಮಲ್ಲಿ ನಮಗೆ ಕರೆಕ್ಟಾಗಿ ತೆಗಿಲಿಕ್ಕೆ ಆಗಲ್ಲ. ಇದು ಯಾಕೆ ಇಟ್ಟಿದ್ದೇನೆ ಅಂದರೆ, ಇದು ನಾನು ಶುಗರ್ ಅಂದರೆ ಸಕ್ಕರೆ ನೀರು ಇಡಲಿಕ್ಕೆ ಇಟ್ಟಿದ್ದೆ. ನಂತರ ನಾನು ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಸೊ ನೋಡ್ಬೋದು, ಇವತ್ತು ನೋಡುವಾಗ ಎಲ್ಲ ಈಗ ಕಟ್ಟಿ ಆಗಿದೆ ಈಗ ಆಲ್ಮೋಸ್ಟು. ಸೊ ನಾನು ಸ್ವಲ್ಪ ಡಿವೈಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಅದನ್ನು ಫ್ರೇಮ್ ಕೂರಿಸಲಿಕ್ಕೆ, ಸೂಪರಲ್ಲಿ ಇಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಈಗ ನಾನು ಮಾಡ್ತಿದ್ದೇನೆ. ಈಗ ನೋಡಿ ಯಾವ ರೀತಿ ಮಾಡಿ ನೋಡುವಿಲ್ಲಿ ಇದೆಲ್ಲ ಜೇನುಗೂಡು ಒಳಗೆ ಹೋಗೋದಂತ. ಇದೀಗ ಅದ ಬ್ರೂಡಿಂಗ್, ಕೆಳಗಿನ ಪೆಟ್ಟಿಗೆ ಬ್ರೂಡಿಂಗ್, ಮೇಲೆ ಅದು ನಮಗೆ ತುಪ್ಪ ತೆಗಿಲಿಕ್ಕೆ. ಕೆಳಗಿನದು ನಾವು ಮುಟ್ಲಿಕ್ಕೆ ಇಲ್ಲ, ಮೇಲಿಗೆ ಮಾತ್ರ. ಈಗ ನೋಡಿ ಇದನ್ನು ನಾನು ತೆಗಿತೇನೆ. ಈಗ ನಾವು ಇದನ್ನು ಮೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಆ ವೈಟ್ ಮೇಲೆ ಎಕ್ಸ್ಟ್ರಾ ಇದೆ ಅದನ್ನು ನಾವೀಗ ತೆಗಿಬೇಕಾಗತ್ತೆ. ಜೇನಿದು ನಾನು ಕಳೆದ ವಿಡಿಯೋ ಹೇಳಿದ್ದೆ, ಅಷ್ಟು ಈಸಿ ಇಲ್ಲ ಜೇನು ಸಾಕಣೆ ಅಂದರೆ. ಸೊ ಅದರಲ್ಲಿ ನಮಗೆ 1, 2, 4 ಪೆಟ್ಟಿಗೆ ತೊಂದರೆ ಇಲ್ಲ, ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ. ಅದೇ ತುಂಬ ನಾವು ಜೇನು ಕೃಷಿ ಮಾಡಬೇಕಂತ ನಾವು ಹೋದರೆ ತುಂಬಾ ಕಷ್ಟ ಇದೆ. ಸೊ ನಾನಿಲ್ಲಿ ಇದಕ್ಕೆ ಹೊಗೆ ಹಾಕ್ತಿದ್ದೇನೆ. ಯಾಕೆಂದರೆ ಹೊಗೆ ಹಾಕೋದರಿಂದ ನೊಣಗಳೆಲ್ಲ ಅದರ ಬ್ರೀಡಿಂಗ್, ಅಂದರೆ ಅದರ ಕೆಳಗಿನ ಇದಕ್ಕೆ ಹೋಗುತ್ತೆ. ಬ್ರೀಡಿಂಗ್ ಮಾಡೋದು ಕೆಳಗಿನ ಇದರಲ್ಲಿ. ಸೊ ಅದಕ್ಕೆ ಇಲ್ಲಿ ಓಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹೊಗೆ ಹಾಕ್ತಿದ್ದೇನೆ. ಯಾಕೆ ಇಲ್ಲ ಅದು ನಮಗೆ ಅಟ್ಯಾಕ್ ಮಾಡುತ್ತೆ. ಸೊ ಯಾವುದಾದ್ರು ಒಂದಕ್ಕೆ ನಾವು ಸ್ವಲ್ಪ ತಾಗಿದ್ರೆ ಕೂಡ ಅದು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ. ಸೊ ಅದಕ್ಕೋಸ್ಕರ ನಾನು ಹೊಗೆ ಹಾಕ್ತಿದ್ದೇನೆ. ಯಾಕಂದರೆ ಜೇನು ಕೃಷಿ ಅಷ್ಟು ಹೇಳಿದಾಗೆ ಅಷ್ಟು ಈಸಿ ಇಲ್ಲ. ಕೆಲವು ವೀಡಿಯೋಗಳಲ್ಲಿ ತೇಳ್ತಾರೆ ಅದು ಇದು, ಅದನ್ನು ನಂಬ್ಕೊಂಡು ನಾವು ಮಾಡ್ತೇವೆ ಮನೆಯಲ್ಲೆಲ್ಲ. ತುಂಬಾ ಕಷ್ಟ ಇದೆ. 1, 2 ಪೆಟ್ಟಿಗೆ ತೊಂದರೆ ಇಲ್ಲ, ನಮಗೆ ಮೇಂಟೈನ್ ಮಾಡ್ಬೋದು. ಅದೇ ನೀವು ಜೇನು ಕೃಷಿ ಮಾಡಬೇಕಂದ್ರೆ ನೀವೊಂದು 10, 100 ಏನು ಇಟ್ಟರೆ ತುಂಬಾ ಕಷ್ಟ. ಇದೊಂದು ಉಪಕರಣ ಏನಂದರೆ ಹೊಗೆ ಹಾಕಲಿಕ್ಕೆ ಅದಕ್ಕೆ. ಅಂದರೆ ನಾವು ಜೇನು ತೆಗೆಯುವಾಗ ಇಂಥ ಒಂದು ಉಪಕರಣ ನಮಗೆ ಬೇಕಾಗುತ್ತೆ. ಸೊ ಇದರಲ್ಲಿ ನಾವು ತೆಂಗಿನ ಗರಿ ಇದು ಬರ್ತಲ್ಲ, ಚೆಪ್ಪ ಅಂತೇಳಿ ನಾವು ಕನ್ನಡದಲ್ಲಿ ಗೊತ್ತಿಲ್ಲ. ಸೊ ಅದನ್ನು ನಾವು ಇದಕ್ಕೆ ಹಾಕಿ ಬೆಂಕಿ ಹಾಕಿ ಅದರಿಂದ ನಾವು ಹೊಗೆ ಉತ್ಪತ್ತಿ ಮಾಡಬೇಕಾಗುತ್ತೆ. ಇದನ್ನು ನಾವು ಅದರ ಜೇನು ತೆಗೆಯುವಾಗ ಅಲ್ಲ ಏನಾದರೂ ನಾವು ಕೆಲಸ ಮಾಡುವಾಗ ಇದನ್ನು ಸ್ವಲ್ಪ ಹಾಕಿದರೆ ಅದು ಸ್ವಲ್ಪ ಓಡಿ ಹೋಗುತ್ತೆ, ಸ್ವಲ್ಪ ದೂರ ಹೋಗುತ್ತೆ, ಹತ್ತಿರ ಬರುವುದಿಲ್ಲ. ಸೊ ಅದಕ್ಕೆ ನಾವು ನೋಡಿ ಈ ಥರದನ್ನು ನಾವು ರೆಡಿ ಮಾಡಿ ಇದಕ್ಕೆ ಎಲ್ಲ ನಾವು ತಯಾರಿ ಇಡಬೇಕಾಗತ್ತೆ. ನಾವು ತೆಗಿಬೇಕಾದ್ರೆ ಅದನ್ನೆಲ್ಲ ನಾವು ರೆಡಿ ಮಾಡಿ ನಂತರ ನಾವು ನಮ್ಮ ಮುಂದಿನ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಗ್ಲೌಸ್ ಎಲ್ಲ ಕೈಯಲ್ಲಿದ್ದರೆ ತುಂಬಾ ಒಳ್ಳೆಯದು. ಯಾಕಂದರೆ ಕೆಲವೊಮ್ಮೆ ಅಟ್ಯಾಕ್ ಮಾಡುತ್ತೆ, ಕೆಲವೊಮ್ಮೆ ಅಟ್ಯಾಕ್ ಮಾಡಲ್ಲ. ಅದಂದರೆ ನಾವು ಅಪೂರ್ವಕ್ಕೆ ವಾರಕ್ಕೊಮ್ಮೆ ಈಗೆಲ್ಲ ಹೋಗುವಾಗ ಅಂದರೆ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ನಾವು ಡೈಲಿ ಹೋಗಿ ಟಚ್ ಮಾಡಿದರೆ ಅದು ನಮಗೇನು ಮಾಡಲ್ಲ. ಅದಕ್ಕೆ ಅಭ್ಯಾಸ ಆಗಿರುತ್ತೆ. ನಾವು ಅಪೂರ್ವಕ್ಕೊಮ್ಮೆ ಹೋದರೆ ಅದಕ್ಕೆ ಸ್ವಲ್ಪ ಅಟ್ಯಾಕ್ ಮಾಡುವಂಥ ಒಂದು ಸಂಭವ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು, ಇದು ಕೆಳಗಿನ ಇದೀಗ ಬ್ರೂಡಿಂಗ್ ಮಾಡೋದು. ಅಂದರೆ ಅದು ರಾಣಿ ಹುಲಿ ಎಲ್ಲ ಇರೋದು ಈ ಕೆಳಗಿನ ಬಾಕ್ಸಲ್ಲಿ ಇರೋದು. ಮೇಲೆ ನಾವು ಇಡೋದು ಸೂಪರ್. ಈಗ ನಾವು ಸೂಪರಿಗೆ ಇಡಬೇಕಾದ್ರೆ ಅದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಯಾಕೆ ಮಾಡೋದಂದರೆ, ಈಗ ತುಪ್ಪ ನಮಗೆ ಬೇಕಾದರೆ ತಯಾರು ಮಾಡಬೇಕು. ಒಂದು 6 ಫ್ರೇಮ್ ಬರುತ್ತೆ. 6 ಫ್ರೇಮಲ್ಲಿ ನಾವು ಅದಕ್ಕೆ ರೆಡಿ ಮಾಡಿ ಕೊಡಬೇಕು. ಯಾಕೆ ಅದಾಗಿ ಕಟ್ಟೋದಿಲ್ಲ. ಕಟ್ಟಿದ್ರೆ ತುಂಬಾ ಅಂದರೆ ಕರೆಕ್ಟಾಗಿ ನೀಟಾಗಿ ಕಟ್ಟೋದಿಲ್ಲ. ಅದರ ಇಷ್ಟ ಬಂದಾಗೆ ಅದು ಕಟ್ತೇವೆ. ಸೊ ನಮಗೆ ನೆಕ್ಸ್ಟ್ ಟೈಮ್ ನಮಗೆ ಹನಿ ತೆಗಿಬೇಕಾದ್ರೆ ನಮ್ಗೆ ಕರೆಕ್ಟಾಗಿ ನಮಗೆ ಈಸಿ ಆಗಬೇಕು. ಅದೇ ರೀತಿ ನಮಗೆ ಬೇಗ ಹನಿ ಸಿಗಬೇಕಾದ್ರೆ ನಾವು ಈ ಥರ ಇದನ್ನು ಮಾಡಬೇಕಾಗತ್ತೆ. ನೋಡಿ ಮೇಲಲ್ಲಿ ಇರೋದು ಯಾವತ್ತು ಸೂಪರ್. ಇನ್ನೊಂದು ಇದರ ಬಾಕ್ಸ್ ಇನ್ನೊಂದು ಇರ್ಬೋದು, ಡಬಲ್ ಸೂಪರ್ ಇರ್ಬೋದು. ಸೊ ನಾನೀಗ ಸಿಂಗಲ್ ಮಾತ್ರ ಇರೋದು ನನ್ನ ಹತ್ರ ಇಟ್ಟಿದ್ದೆ. ಬಟ್ ಲಾಸ್ಟ್ ಟೈಮ್ ಅಷ್ಟೇನು ರಿಸಲ್ಟ್ ಬಂದಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಇಡಲಿಲ್ಲ. ನೋಡಿ ಇದನ್ನು ತೆಗೆದು ಅದರ ಒಳಗೆ ನೋಡಿ 6 ಫ್ರೇಮ್ ಇದೆ. ಅದು ಬ್ರೀಡಿಂಗ್. ಅಲ್ಲಿ ನಮ್ಮ ರಾಣಿ ಹುಲಿಯೆಲ್ಲ ಅಲ್ಲಿರೋದು. ಒಂದು ರಾಣಿ ಹುಳ ಇರುತ್ತೆ. ಸೊ ಅದನ್ನು ನಾವು ಈಗ ನೋಡಿ ಹೊಗೆ ಹಾಕಿ ಸ್ವಲ್ಪ ದೂರ ಓಡಿಸಬೇಕಾಗತ್ತೆ.
ಇದರಲ್ಲಿ ಈಗ 6 ಫ್ರೇಮ್ ಇದರಲ್ಲಿ ನಾವು ಒಂದು ಫ್ರೇಮನ್ನು ನಾವು ಮೆಲ್ಲಗೆ ತೆಗಿಬೇಕು. ಯಾಕೆಂದರೆ ಇದನ್ನು ಈ ಫ್ರೇಮಿಂದ ನಾವೀಗ ಹನಿಗೆ ನಾವು ಬೇರ್ಪಡಿಸೋದು ಅಂದರೆ 6 ಫ್ರೇಮಿಗೆ ನಾವು ಇದನ್ನು ಪಾಲು ಮಾಡಿ ಕೊಡಬೇಕು. ಆಗ ಇದು ನಮಗೆ ಈಸಿಯಾಗಿ ನಮಗೆ ಹನಿ ತುಪ್ಪ ತೆಗಿಲಿಕ್ಕೆ ಈಸಿ ಆಗುತ್ತೆ. ಸೊ ಅದು ನೋಡಿ ಯಾವ ರೀತಿ ಅದು ತೆಗೆಯುವಾಗ ಕೂಡ ಸ್ವಲ್ಪ ಜಾಗರೂಕತೆ ಇರಬೇಕು. ಸ್ವಲ್ಪ ಏನಾದರೂ ನಾವು ರಾಣಿ ಹುಲಿಗೆ ಏನೋ ಆದರೆ ಸತ್ತರೆ ಅಲ್ಲದೆ ಏನಾದರೂ ಹೊರಗಡೆ ಹೋದರೆ ನಮ್ಮ ಎಲ್ಲ ಪರಿಶ್ರಮ ಎಲ್ಲ ಹಾಳಾಗತ್ತೆ. ನೋಡಿ ಇದನ್ನು ಮೆಲ್ಲ ತೆಗೆದು ನೋಡಿ ಇಲ್ಲಿ ನೋಡಿ ಎಷ್ಟು ಜೇನು ಹುಳುಗಳಲ್ಲಿ ನೊಣಗಳಿದೆ ಅಂದರೆ. ಸೊ ಇದನ್ನು ನಾವೀಗ ಮೆಲ್ಲನೆ ಕೆಳಗಿನ ಬಾಕ್ಸಿಗೆ ಈಗ ಬೇರ್ಪಡಿಸುವಾಗ ನೋಡಿ ಈಗ ಈ ಥರ ಇಟ್ಟರೆ ಅದು ಅದರಷ್ಟಿಗೆ ನೋಡಿ ಎಲ್ಲ ಇಳ್ಕೊಂಡು ಅದರ ಕೆಳಗಡೆ ಹೋಗುತ್ತೆ, ರಾಣಿದ್ದ ಜಾಗಕ್ಕೆ ಹೋಗುತ್ತೆ. ಯಾಕಂದರೆ ರಾಣಿ ಬಿಟ್ಟು ಅದು ಎಲ್ಲಿಗೆ ಹೋಗಲ್ಲ. ರಾಣಿ ಹೋದರೆ ಅದರೊಟ್ಟಿಗೆ ಎಲ್ಲ ಕೂಡ ಹೋಗುತ್ತೆ. ಸೊ ನಾವು ಇಂಥ ಎಲ್ಲ ಕೆಲವು ಕೃಷಿಗಳಲ್ಲಿ ತುಂಬಾ ಹಾರ್ಡ್ ವರ್ಕ್ ಬೇಕು, ತುಂಬ ಡೆಡಿಕೇಶನ್ ಬೇಕು, ಟೈಮ್ ಬೇಕು. ಅಂಥವರಿದ್ದ ಮಾತ್ರ ನಾವು ಇದನ್ನು ನಮಗೆ ಮಾಡ್ಬೋದು, ಇಲ್ಲಾಂದರೆ ನಮಗೆ ಮಾಡಲಿಕ್ಕೆ ತುಂಬ ಕಷ್ಟ. ನನಗೇನಂದ್ರೆ ಮುಂಚೆಯಿಂದ ನನಗೆ ಒಂದು ಇಂಟ್ರೆಸ್ಟ್ ಇತ್ತು ಜೇನು ಪೆಟ್ಟಿಗೆ ನನಗೆ ನನ್ನ ಮನೆಯಲ್ಲಿ ಕೂಡ ಮಾಡಬೇಕಂತ ಅನ್ನೊಂದು. ಸೊ ಅದಕ್ಕೋಸ್ಕರ ನಾನೊಂದು ಮಾಡಿದೆ. ಈಗ ನಾನು 4 ಪೆಟ್ಟಿಗೆ ಈಗ ಮಾಡಿದ್ದೇನೆ. ಮುಂಬರುವ ದಿನಗಳು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕಂತ ನನ್ನೊಂದು ಆಸೆ ಇದೆ. ನೋಡುವ ಹೇಗೆ ಆಗುತ್ತೆ ಅಂತ. ಈಗ 4 ಮಾಡಿದ್ದೇನೆ. ಆ 4ಅಲ್ಲಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದರೆ ಮುಂಬರುವ ದಿನಗಳನ್ನ ಇನ್ನೂ ಕೂಡ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ನಾನು. ನೋಡಿ ಈಗ ಎಷ್ಟು ಹುಳ ಇತ್ತು ಎಲ್ಲ ಈಗ ಕೆಳಗಡೆ ಇಳ್ಕೊಂಡು ಹೋಯ್ತು. ನೋಡಿ ಇದು ಕೆಳಗಿರುವುದು ಅದೇ ನಾನು ಹಾಗೆ ಹೇಳ್ದಾಗೇ ಬ್ರೀಡಿಂಗ್ ಅಂದರೆ ಇದು ಮೊಟ್ಟೆ ಎಲ್ಲ ನೊಣ ಎಲ್ಲ ರೆಡಿಯಾಗೋದು ಇಲ್ಲಿ ಕೆಳಗಿನ ಇದರಲ್ಲಿ ನೋಡ್ಬೋದು. ಇಲ್ಲಿ ನಂತರ ಎಲ್ಲ ತೆಗೆದಾದ್ಮೇಲೆ ನೋಡಿ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದರ ಸಿಹಿ ಇರುತ್ತೆ. ಸೊ ಅದನ್ನೆಲ್ಲ ಕೆಲವು ಮೊಟ್ಟೆಗಳಿರುತ್ತೆ ಅದನ್ನು ತೆಗೆದು ಸೊ ಈ ಥರ ನೋಡಿ ಅದರ ಸಿಗುತ್ತೆ. ಸಣ್ಣ ತೆಗೆದು ಅದನ್ನು ಒಂದು 6 ಪೀಸ್ ಡಿವೈಡ್ ಮಾಡಬೇಕು. ಅದು ಕೂಡ ತುಂಬಾ ಸುಮ್ಮನೆ ಕಟ್ ಮಾಡಿ ಆಗೋದಿಲ್ಲ. ಅದೇ ನಿಯಮ ಇರುತ್ತೆ. ಅದೇ ರೀತಿ ನಾವು ಕಟ್ ಮಾಡಿ ಫ್ರೇಮಿಗೆ ನಾವು ಹಾಕಬೇಕು. ಕೆಲವು ಅದರಲ್ಲಿ ದೊಡ್ಡ ಮೊಟ್ಟೆ ಇರುತ್ತೆ, ಆ ಮೊಟ್ಟೆಗಳನ್ನು ತೆಗೆದು ಎಲ್ಲ ನಾವು ಕ್ಲೀನ್ ಮಾಡಿ ಮಾಡಬೇಕಾಗುತ್ತೆ. ಯಾಕೆ ಒಂದು ಕೆಲಸ ಮಾಡಬೇಕು ತುಂಬಾ ಹಾರ್ಡ್ ವರ್ಕ್ ಇದೆ. ಹೇಳಿದಾಗ ಯಾವುದು ಈಸಿ ಇಲ್ಲ. ನೋಡಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ನಾವು ತೆಗೆದು ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಕಟ್ ಮಾಡಬೇಕಾಗತ್ತೆ. ನೋಡಿ ಇದನ್ನೀಗ ನಾನು 6 ಪೀಸ್ ರೆಡಿ ಮಾಡ್ತೇನೆ. 6 ಪೀಸ್ ರೆಡಿ ಆದ ನಂತರ ನಮಗೆ ಅದು ಕಟ್ಲಿಕ್ಕೆ ಸಿಗುತ್ತೆ. ನೋಡಿ ಯಾವ ರೀತಿ ಮಾಡ್ತೇನೆ ಅಂದರೆ ನೋಡಿ ಇಲ್ಲಿ
ನೋಡಿ ಈ ಥರ ಕಟ್ ಮಾಡಿ ಅದನ್ನು ಕರೆಕ್ಟಾಗಿ ರೀತಿಯಲ್ಲಿ ಜೋಡಿಸಿ ಈ ಥರ ಇಡಬೇಕು ನೋಡಿ. ಅದಕ್ಕೆ ನಾವು ರಬ್ಬರ್ ಹಾಕೋದು, ಯಾಕಂದರೆ ಅದು ಬೀಳಬಾರ್ದು ಅಂತ. ಅದು ತೊಂದರೆ ಏನು, ಅದು ಕಟ್ ಆಗುತ್ತೆ. ಅದು ನೆಕ್ಸ್ಟ್ ಅದು ಕಟ್ಟುವಾಗ ಕರೆಕ್ಟಾಗಿ ಕಟ್ಟುತ್ತೆ ನೋಡಿ. ಈ ಥರ ಎಲ್ಲ ನಾವು ಪರಿಶ್ರಮ ಪಡಬೇಕಾಗುತ್ತೆ. ಜೇನು ಕೃಷಿ ಹೇಳಲಿಕ್ಕೆ ಸುಲಭ, ಮಾಡೋದು ತುಂಬ ನೋಡಿ. ಇದನ್ನು ಈಗ ನಾವು ಈಗ ಇಟ್ಟರೆ ಇದು ಅಂದರೆ ಕರೆಕ್ಟಾಗಿ ಆ ಬಾಕ್ಸಿನ ಆಕಾರಕ್ಕೇ ಅದು ಕಟ್ಟುತ್ತೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಮಾಡಿ. ಯಾಕಂದರೆ ನಾನು ಆಲ್ರೆಡಿ ಈಗ 4 ಬಾಕ್ಸ್ ನೋಡಿ ನೋಡಿ ಆಯಿತು. 6 ಬಾಕ್ಸ್ನ ಮಾಡಿ ಇಟ್ಟಿದ್ದೇನೆ ಈಗ ನೋಡಿ. 6 ಬಾಕ್ಸ್ ಈಗ ರೆಡಿ ಆಯಿತು ನಮ್ಮದು. ಇನ್ನಿದು ಅದರ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಇದು ನನಗೆ ಇನ್ನೊಂದು 10 to 20 ಡೇಸ್ ಒಳಗೆ ನನಗೆ ಇದು ತುಪ್ಪಕ್ಕೆ ರೆಡಿ ಆಗುತ್ತೆ ಈಗ ತೆಗಿಲಿಕ್ಕೆ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಟೋಟಲ್ 6 ಬಾಕ್ಸ್ ಇದೆ. ತುಂಬ ಕಷ್ಟ, ತುಂಬಾ ಡೆಡಿಕೇಶನ್, ಹಾರ್ಡ್ ವರ್ಕ್ ತುಂಬಾ ಬೇಕು ಇದಕ್ಕೆ, ಇಲ್ಲಾದರೆ ಆಗಲ್ಲ. ಇಲ್ಲಿ ನೋಡಿ ನಾನಿದು ಮುಂಚೆ ಮಾಡಿದ್ದೆ. ಸೊ ಇದರಲ್ಲಿ ನೋಡಿ ತುಂಬ ನೋಡಿ ಈಗ ನೋಡೋದೆಲ್ಲ ಇದರಲ್ಲಿ ಸ್ವಲ್ಪ ರಿಸಲ್ಟ್ ಬಂದಿದೆ. ಇದರಲ್ಲಿ ಇದು ನಾನು ಮೊದಲಿಗೆ ಮಾಡಿದಂಥದ್ದು. ನೋಡಿ ಇದರಲ್ಲಿ ಸ್ವಲ್ಪ ತುಂಬ ಮಟ್ಟಿಗೆ ರಿಸಲ್ಟ್ ಬಂದಿದೆ. ಇನ್ನು ನಾನು ಇದನ್ನು ಚೆಕ್ ಮಾಡಬೇಕಾಗತ್ತೆ ನೋಡಿ. ಇದು ನಾನು ಮೊದಲು ಮಾಡಿದ್ದು, ಸ್ವಲ್ಪ ರಿಸಲ್ಟ್ ಬಂದಿದೆ. ಅಲ್ಲಿ ಆಲ್ರೆಡಿ ಕಟ್ಟಿ ಆಗಿದೆ.